ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜೀವನಕ್ಕೆ ಪ್ರೀತಿ ಪ್ರಯಾಣ. ಅಲ್ಲಿ ಮಾರ್ನಿಂಗ್ 7ಗೆ ಎದ್ದಿದ್ದೀವಿ. ಎದ್ದು ಈಗ ನೆಕ್ಸ್ಟ್ ನಾವೆಲ್ಲ ಹೋಗ್ತೀವಿ ಅನ್ನೋದು ಇವತ್ತಿನ ವ್ಲಾಗ್ ಆಗಿರುತ್ತೆ. ವಿಲ್ಸಿ ಎಲ್ಲೂ ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ. ವಿಡಿಯೋ ನೋಡಿ. ಮಗ ಒಂದು ರೌಂಡ್ ವಾಕಿಂಗಿಗೆ ಅಂತ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. So environment was super good. And this is me. ಹಂಗೆ ದೋಸೆ ಆರ್ಡರ್ ಮಾಡ್ಬಿಟ್ಟವ್ರೆ ಗೈಸ್. ಬಾ. ಸೊ ದೋಸೆ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಬಾ ಅಂತ ಕರಿತವನೆ. ನಡಿ ಒಳಿಕೆ ತಗೊಂಡು ಅಲ್ವಂತ ಇಲ್ಲೇ ತಿಂತಾನಂತೆ. ಓಕೆ, ಬುಲೆಟ್ ಇಡ್ಲಿ ಬಂದಿದ್ದು. ಆ್ಯಂಡ್ ವಿಲ್ಸಿ ದೋಸೆ ಹೇಗಿದೆ. ಏನು ಮಗನ ಏನಿದು? ಹೇಳಿ ಏನಿದು? ವಾವ್, ದೋಸೆ ಏನು? ದೋಸೆ ಬಿಟ್ಟು ಇಡ್ಲಿ ತಿಂತವನಲ್ಲ ಬರೋನು. ಚುಪ್ರಾ. ಸೊ ಎಸ್, ನಾನು ಈ ರೀತಿಯಾಗಿ ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಮಿರರ್ ಅಷ್ಟು ಕ್ಲೀನ್ ಇಲ್ಲ, ಬಟ್ ಓಕೆ, ಔಟ್ಫಿಟ್ ಅಲ್ಲ ಕಾಣಿಸುತ್ತೆ. ಎಸ್, ಮಾರ್ನಿಂಗ್ ಎದ್ದು ಕಾಫಿ ಟೀ ಮಾಡ್ಕೊಂಡು ಕುಡ್ದು ಆ್ಯಂಡ್ ರೂಮ್ ಚೆಕ್ಔಟ್ ಆಗಿ ನಾವೆಲ್ಲರೂ ಲೈಟಾಗಿ ಫ್ರೆಶ್ ಅಪ್ ಆಗಿ ಹೊರಟು. ನಾವು ಬಂದಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ. ಡೈರೆಕ್ಟು ನಾವು ಹೋಗಿದ್ದು ಪಾರ್ಕಿಂಗಿಗೆ ಹೋಗಿ ಗಾಡಿ ಹಾಕಿ ನಾವೆಲ್ಲರೂ ಫ್ರೆಶ್ ಅಪ್ ಆಗಬೇಕಲ್ಲ, ಅಂದರೆ ನೀರೊಳಗಡೆ ಮುಳುಗಿದೊಳ್ಬೇಕಲ್ಲ. ಹಾಗಾಗಿ ಯಾವುದೇ ಥರ ಫೋನ್ಗಳನ್ನ ತೊಗೊಂಡಿಲ್ಲ, ಇಷ್ಟೇ ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ನಾವು ಫ್ರೆಶ್ ಅಪ್ ಆಗಿ ಹೊರಟಿದ್ದು ದೇವಸ್ಥಾನದ ಇದಕ್ಕೆ. ಆ್ಯಂಡ್ ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕೆ ಎಲ್ಲರೂ ಹಿಂಗೆ ಓಡ್ತಾ ಇದ್ದೀವಿ. ತುಂಬ ಫಾಸ್ಟಾಗಿ ಓಡ್ತಾ ಇದ್ದೀವಿ. ವೈ ಬಿಕಾಸ್ ದರ್ಶನಕ್ಕೆ ಟೈಮ್ ಆಗೋಗೈತೆ. ಫುಲ್ ಓಡ್ತವ್ರೆ ಮುಂದೆಗಡೆನೂ. ಪುಣ್ಯಕ್ಕೆ ಬೇಗನೆ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಬಂದು ಪ್ರಸಾದಕ್ಕೆ ಅಂತ ಕೂತ್ಕೊಂಡು. ಆ್ಯಂಡ್ ನನ್ನ ಮುಖ ಅಂತೂ ಸಿಕ್ಕಾಪಟ್ಟೆ ಹಾಳಾಗಿದೆ ಟ್ರಾವೆಲ್ ಮಾಡಿ ಮಾಡಿ ಮಾಡಿ. ಚಲೋ, ಇಲ್ಲಿ ನೋಡಿಲ್ಲ ಅವರಿಬ್ಬರನ್ನು. ಮಾತಾಡ್ಸಿ ಚೀಲ ಮಗನೇ ಹಂಗಲ್ಲ ಅನ್ಬೇಕಣ. ಊಟ ಮಾಡಕ್ಕೆ ದೇವಸ್ಥಾನದ ಅಂಗಳದಲ್ಲಿ ನಮ್ಮೆಲ್ರದ್ದು ಒಂದು ಫೋಟೋ ಇರಲಿ ಅಂತೇಳಿ ವಿಡಿಯೋ ಕ್ಲಿಪ್ ತಗೊಂಡೆ. ಇದನ್ನೇ ಫೋಟೋಗೆ ಸ್ಕ್ರೀನ್ಶಾಟ್ ತಗೊಳ್ಳೋಣ. ನಾವು ಧರ್ಮಸ್ಥಳಕ್ಕೆ ಬಂದು ದರ್ಶನ ಎಲ್ಲ ಮುಗೀತು. ಏನು ಹಾಂ ಹಾಂ ಓಕೆ. ಆ್ಯಂಡ್ ಇಲ್ಲಿ ತೇರುಗಳಿಕ್ಕಿದ್ದಾರೆ ತುಂಬ ದೊಡ್ಡದಾಗಿ. 1 2 3 4 5 ತೇರು ಇಟ್ಟಿದ್ದಾರೆ. ದರ್ಶನ ಆಯಿತು, ನಮಗೆ ಊಟನೂ ಸಿಕ್ತು. ಫುಲ್ ಹ್ಯಾಪಿಯಾಗಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದೆ. ಮಂಜೂಷ ವಸ್ತು ಸಂಗ್ರಹಾಲಯ ಅಂದರೆ ಮ್ಯೂಸಿಯಂ ಇತ್ತು, ನೋಡೋದಕ್ಕೆ ಅಂತ ಹೋದು. ಸಂಪಿಗೆ ಮರದ ಹಳಿಗೆ ಶ್ರೀ ಅದೆಲ್ಲ ನೋಡಿಲ್ವ? ನೋಡೋದು ಎಲ್ಲ
ಏನು ಸೊ ಇದೇನು ಹೇಳು, ಆಗಿನ ಕಾಲದಲ್ಲಿ ಸ್ಟೋರೇಜ್ ಇಟ್ಕೋತಿರಲ್ಲ ಅದು. ಮೇಲೆಗಡೆ ಏ ವಾವ್ ಸೂಪರ್. ಅಲ್ಲಿ ದೇವ್ರ ಮಂಗ ಶಿವಪ್ಪನ ಕೇಳ್ತಿದ್ದಲ್ಲ ನೋಡಿಲ್ಲಿ, ಶಿವಪ್ಪ ಬನ್ನಿ. ಹುಂಡಿ ಗೈಸ್ ಇದು 19ನೇ ಸೆಂಚುರಿನಲ್ಲಿ ಅಣ್ಣಪ್ಪ ದೇವಸ್ಥಾನ ಅವರ ಬಾಗಿಲು, ಅಣ್ಣಪ್ಪ ಸ್ವಾಮಿ ಅವರ ಬಾಗಿಲು, ದೇವಸ್ಥಾನದ ಬಾಗಿಲು. ಸೊ ಹಿಸ್ಟ್ರಿ ಆಮೇಲೆ ತೋರಿಸ್ತೀನಿ. ಬೊಂಬೆ ಅಂತ ಕಂಡಿಡಿ ಹಾಕಿ ಆಗ್ದಂಗ ಯಾವ ಕಾರಣಕ್ಕೂ ಕಡಿದ್ರೆ ಆಚೆ ನಿಂತ್ರೆ ನೋಡಿ ಇಲ್ಲಿ ಇಲ್ಲ ಗೊತ್ತವ್ರು ಬರ್ಬೇಕಿನ್ನ ಒಳಗಡೆ ಇಲ್ಲ ಹಂಗೆ ಬರ್ತೀವಿ ಲಾಕ್. ಅದು ಏನು ಗೊತ್ತಾ, ತೀರ್ಥ ಪಾತ್ರೆ, ತೀರ್ಥ ಲೈಕ್ ಅದು. ಆ್ಯಂಡ್ ಇದು ಆಲ್ಮೋಸ್ಟ್ ಮಲ್ಲೇಶ್ವರಮಲ್ಲಿ ಇದೆಯಲ್ಲ ಶ್ರೀ, ಅಲ್ಲಿ ಇರೋದೇ ಇದು ಟೆಂಪಲಲ್ಲಿ. ಪಾತ್ರೆಗಳು ಗೊತ್ತಲ್ಲ, ಆಗಿನ ಕಾಲದ ಪಾತ್ರೆಗಳು. ಇದು ಸಾಂಬಾರು ಮಾಡೋ ದೊಡ್ಡದು ಪಾತ್ರೆ. ನಮ್ಮ ಜನ್ರೇಷನಲ್ಲೆಲ್ಲ ನಾವು ಆಲ್ರೆಡಿ ನೋಡಿದ್ದೀವಿ ತಾನೇ ಇದೆಲ್ಲ, ಬಟ್ ಕಮಿಂಗ್ ಟು ನೆಕ್ಸ್ಟ್ ನೋಡೋದಕ್ಕಾಗಲ್ಲ ಅನ್ಸುತ್ತೆ. 7ನೇ ಶತಮಾನ ಹೊನ್ನಾವರದಲ್ಲಿ ಕಲೆಕ್ಟ್ ಮಾಡಿರೋದು ಇದು. ಎಲ್ಲಿ? ಹೊನ್ನಾವರ. ಓಕೆ. 15th ಸೆಂಚುರಿ ಶಿವ ಮತ್ತು ಪಾರ್ವತಿ. ಈಜಿಪ್ಟಲ್ಲಿ ಸ್ವತಂತ್ರ ಗೋಧಿ ಕಟ್ಬಿಟ್ಟು ಮಮ್ಮಿ ತಗೊಂಡೋಗಿ ಇವ್ರಿಗೆ ಬೇಕಾಗಿರೋ ಬಟ್ಟೆ ಗಿಟ್ಟೆ ಎಲ್ಲನೂ ತಗೊಂಡೋಗಿ ಅದ್ರೊಳಗಡೆ ಹಾಕ್ತಿದ್ರು ಮಮ್ಮಿ. ತಿಮಿಂಗಲದ ಬ್ಯಾಕ್ ಬೋನ್. ಎಲ್ಲ ಮ್ಯೂಸಿಯಮಲ್ಲಿ ನೋಡೋದ್ರಲ್ಲಿ ಫುಲ್ ಬ್ಯುಸಿಯಾಗಿ ಹೋಗಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಬೈಬಲ್ಲು, ರಾಮಾಯಣ, ಮಹಾಭಾರತ, ಕುರಾನು ಆ್ಯಂಡ್ ಡಿಕ್ಷನರಿ, ಈ ಥರ ಹಲವಾರು ಹಳೆ ಕಾಲದ್ದು ಆ್ಯಂಡ್ ಆಗಿನ ಕಾಲದಲ್ಲಿ ಬರೆಯೋಕ್ಕೆ ಯೂಸ್ ಮಾಡ್ತಿದ್ದಂಥದ್ದು. ಅದಷ್ಟೇ ಅಲ್ಲದೆ ಫ್ರೇಮ್ಸ್ ಆಗಿರ್ಬೋದು, ಇಲ್ಲ ರೇಡಿಯೋ ಆ್ಯಂಡ್ ಕ್ಯಾಲ್ಕುಲೇಟರ್ ಆ್ಯಂಡ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇವೆಲ್ಲದನ್ನು ಇಟ್ಟಿದ್ದಾರೆ. ಅದರಲ್ಲಿ ಇದು ಒಂದು ಕೂಡ 35mm ಸಿನಿಮಾ ಪ್ರೊಜೆಕ್ಟರ್, ಮಂಗಳೂರಿನ ನ್ಯೂ ಚಿತ್ರಮಂದಿರದಲ್ಲಿ ಬೆಳಕಿಗೆ ಎದ್ದಿದ್ದ ಪ್ರೊಜೆಕ್ಟರ್. ರೀಲು, ಅದು ರೀಲ್. ಹಾಗೆ ಮುಂದೆ ಬಂದರೆ ಕ್ಯಾಮ್ರಾಸು A to Z ಎಲ್ಲ ಮಿನಿ ಕ್ಯಾಮ್ರಾಸ್ ಆ್ಯಂಡ್ ಟ್ರೈಪಾಡ್ ಏನು ಯೂಸ್ ಮಾಡ್ತಿಲ್ಲ ಆ ಟ್ರೈಪಾಡ್ಗಳು, ಯಕ್ಷಗಾನ ಆ್ಯಂಡ್ ಕೊರಗಜ್ಜ, ಗನ್ಗಳು ಆ್ಯಂಡ್ ಕತ್ತಿಗಳು, ಆಗಿನ ಕಾಲದ ಏನು ಕಾಯಿನ್ಸು, ನೋಟು, ವಾಚ್ಗಳು, ಐರನ್ ಬಾಕ್ಸು, ಹಾಗೆ ಕಾಯಿನ್ಸ್, ಡಾಲರ್ಸ್ ಕೂಡ ಇಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಗಾಗಲ್ಸ್ ಕೂಡ ಇಟ್ಟಿದ್ರು. ಆಮೇಲೆ ಆಗಿನ ಕಾಲದ ಫರ್ನಿಚರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು, ತುಂಬ ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ನಾವು ಆಚೆ ಹೊರಡೋ ಟೈಮಲ್ಲಿ ಇನ್ನೂ ಕೂಡ ಇತ್ತು. ಮನೆ ಬೆಂಕಿ ಕಡ್ಡಿ ಯೂಸ್ ಮಾಡಿರೋವಂಥದ್ದು. ಮೈಸೂರು ವೃತ್ತ ಸರ್ಕಲ್. ಶೀಲ ಅಂತ ನೋಡಂಗೆ ಇಲ್ಲ ಅನೇ, ನೀನ್ ಫುಲ್ ಕೊಳ್ಮಾಟ, ನಾನೇ ಕೊಳ್ಮಾಟ ಇಲ್ಲಿ. ನೀನ್ ನೋಡು ಶೀಲನ್ಗಿಂತ ಕೊಡಕ್ಕಾಗ್ತಾ ಇದೆ. ಹಾಕೊಂಡು ಈ ಕಡೆ ಬರೋಣ. ಎಸ್ ಎಲ್ಲರೂ ಬಂದಿಲ್ಲಿ ಬರ್ರಿ ಇಲ್ಲಿ. ಇಲ್ಲ ಬರಕ ನೀನು ಬರಕ ಡಾಕೋಣ ಶ್ರೀ. ಎಸ್ ಎಸ್ ಶ್ರೀನಿವೇಕ ಚೆನ್ನಾಯ್ತು. ಓಕೆ, ಕಡೆ ಎಲ್ಲ ಏನ್ ಬರೀ ಗಿಡಗಳು ಕದೀತಾ ಇರ್ತದೆ ನೋಡಿ. ನಾನು ಕಳ್ಳಿ ಅಲ್ಲ, ಐ ಆಮ್ ಎ ಪ್ಲಾಂಟ್ ಪೇರೆಂಟ್. ಹಂಗಂತ ಕತ್ಕೊಳ್ಳೋದ? ಕಾಸು ಕೊಟ್ಟು ಬೆಳೆಸ್ಬೇಕು ಸಿಂಧು. ಧರ್ಮಸ್ಥಳ ಮುಗಿಸಿ ನಾವು ಮುಂದೆ ಹೋಗಿದ್ದು ಎಲ್ಲಿಗೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಹೋಗ್ತಾ ಮಳೆ ಇನ್ನೂ ಜಾಸ್ತಿ ಆಗೋಗಿತ್ತು.